ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಿನಿಮಾ ಕತೆ ಕ್ಯಾಪ್ಚರ್ ದಿ ಫ್ಲಾಗ್. ಕತೆ ಶುರುವಿನಲ್ಲಿ 1969ರ ಸಮಯ ತೋರಿಸಲಾಗುತ್ತೆ. ಅಮೆರಿಕದ ಇಬ್ಬರು ಆಸ್ಟ್ರೋನಾಟ್ಸ್ ಚಂದ್ರನ ಮೇಲೆ ಮೊದಲ ಬಾರಿ ಕಾಲಿಟ್ಟಿದ್ರು. ಮೊದಲ ಬಾರಿ ಚಂದ್ರನ ಮೇಲೆ ಕಾಲಿಟ್ಟಾಗ ಅವರು ತಮ್ಮ ದೇಶದ ಬಾವುಟ ಚಂದ್ರನ ಮೇಲೆ ನೆಟ್ಟು ಬಿಡ್ತಾರೆ. ನಂತರ ಸೀನ್ ಶಿಫ್ಟ್ ಆಗಿ ವಾಟರ್ ಸ್ಕೇಟಿಂಗ್ ಮಾಡುವ ಹುಡುಗ ಮೈಕ್ನ ತೋರಿಸಲಾಗುತ್ತೆ. ಮೈಕ್ನ ಡ್ಯಾಡ್ ನಾಸಾದಲ್ಲಿ ಒಬ್ರು ಆಸ್ಟ್ರೋನಾಟ್ ಆಗಿದ್ರು. ಅವನ ಗ್ರ್ಯಾಂಡ್ ಪಾ ಕೂಡ ನಾಸಾದಲ್ಲಿ ಹಿಂದೆ ಆಸ್ಟ್ರೋನಾಟ್ ಆಗಿದ್ರು. ಆದ್ರೆ ಯಾವುದೋ ಒಂದು ಕಾರಣದಿಂದ ಮೈಕ್ನ ಗ್ರ್ಯಾಂಡ್ ಪಾ ಈಗ ಅವರೊಟ್ಟಿಗೆ ಇರ್ತಿರ್ಲಿಲ್ಲ. ಇವತ್ತು ಮೈಕ್ನ ಡ್ಯಾಡ್ ಮತ್ತು ಮಾಮ್ ಅವರನ್ನು ಭೇಟಿಯಾಗಲು ಹೋಗ್ತಾರೆ. ಮೈಕ್ನ ಗ್ರ್ಯಾಂಡ್ ಪಾ ಫ್ಯಾಮಿಲಿಯಿಂದ ಯಾಕೆ ದೂರ ಉಳಿಯಲು ಬಯಸ್ತಿದ್ರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮೈಕ್ ತನ್ನ ಮಾಮ್ ಮತ್ತು ಡ್ಯಾಡ್ ಜೊತೆ ಗ್ರ್ಯಾಂಡ್ ಪಾನ ಭೇಟಿಯಾಗಲು ಹೋಗ್ತಾನೆ. ಆದ್ರೆ ಗ್ರ್ಯಾಂಡ್ ಪಾ ಅವರನ್ನು ಭೇಟಿಯಾಗಲು ನಿರಾಕರಿಸ್ತಾರೆ. ಈ ಮಾತು ಕೇಳಿ ಮೈಕ್ ತುಂಬಾ ಬೇಜಾರಾಗ್ತಾನೆ ಮತ್ತು ಮಾಮ್ಗೆ ಕೇಳ್ತಾನೆ, ಮಾಮ್, ನಮ್ಮ ಗ್ರ್ಯಾಂಡ್ ಪಾ ನಮ್ಮನ್ನು ಯಾಕೆ ಮೀಟ್ ಆಗಲು ಇಷ್ಟಪಡುವುದಿಲ್ಲ? ಅದಕ್ಕೆ ಅವನ ಅಮ್ಮ ಹೇಳ್ತಾರೆ, ಮಗು, ಬೇಜಾರ್ ಮಾಡ್ಕೋಬೇಡ, ನಿನ್ನ ಗ್ರ್ಯಾಂಡ್ ಪಾ ಖಂಡಿತ ನಿನ್ನ ಭೇಟಿ ಆಗ್ತಾರೆ. ಇದರ ನಂತರ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ತೋರಿಸಲಾಗುತ್ತೆ. ಆತ ಚಂದ್ರನ ಮೇಲೆ ಹೋಗುವ ವಿಷಯ ಅಲ್ಲಿಯ ಜನರಿಗೆ ಹೇಳ್ತಿದ್ದ. ಆ ವ್ಯಕ್ತಿ ಎಲ್ರಿಗೂ ಈಗ ಹೇಳ್ತಾನೆ, ನನ್ನ ತಂದೆ ಚಂದ್ರನ ಮೇಲೆ ಹೋಗಲು ಬಯಸ್ತಿದ್ರು, ಆದ್ರೆ ನಾಸಾದವರು ಅವರನ್ನು ಹೋಗಲು ಬಿಡಲೇ ಇಲ್ಲ. ಆದ್ರೆ ನಾನೀಗ ನಾನೇ ಮಾಡಿದ ರಾಕೆಟ್ ಮೂಲಕ ಮೇಲೆ ಹೋಗ್ತೇನೆ ಮತ್ತು ಅಲ್ಲಿ ನಾನು ನನ್ನ ಫ್ಲಾಗ್ ಕೂಡ ಹಾಕ್ತೇನೆ. ಬಳಿಕ ಆ ವ್ಯಕ್ತಿ ಚಂದ್ರನ ನಾಸಾ ವಿರುದ್ಧವಾಗಿ ನಿಲ್ಲುವಂತೆ ಉದ್ರೇಕದ ಮಾತುಗಳನ್ನು ಆಡುತ್ತಾ ಹೇಳ್ತಾನೆ, ಯಾರು ಚಂದ್ರನ ಮೇಲೆ ಹೋಗ್ತಿದ್ರೋ ಅಸಲಿಗೆ ಅವರು ಚಂದ್ರನ ಮೇಲೆ ಹೋಗೇ ಇಲ್ಲ, ಆದ್ರೆ ನಾನೀಗ ಚಂದ್ರನ ಮೇಲೆ ಹೋಗ್ತೇನೆ. ಚಂದ್ರನ ಮೇಲೆ ಹೋದ ಮೊದಲ ವ್ಯಕ್ತಿಗಳಲ್ಲಿ ನಾನೇ ಮೊದಲಿಗನಾಗ್ತೇನೆ. ಅಸಲಿಗೆ ಈ ವ್ಯಕ್ತಿ ಚಂದ್ರನ ಮೇಲೆ ಹೋಗಿ ಅಮೆರಿಕದ ಎಲ್ಲಾ ಗುರುತುಗಳನ್ನು ಅಳಿಸಲು ಬಯಸಿದ್ದ. ಅತ್ತ ಮೈಕ್ ಮತ್ತು ಅವನ ಡ್ಯಾಡ್ ಟಿವಿಲಿ ಈ ನ್ಯೂಸ್ ನೋಡ್ತಿದ್ರು. ಮೈಕ್ ಡ್ಯಾಡ್ಗೆ ಕೇಳ್ತಾನೆ, ನಾಸಾ ಯಾಕೆ ಅವನನ್ನು ತಡೆಯಲ್ಲ? ಹಾಗೆ ನೋಡಿದ್ರೆ ಸತ್ಯ ಎಲ್ರಿಗೂ ಗೊತ್ತಿದೆ, ಚಂದ್ರನ ಮೇಲೆ ಮೊದಲು ಯಾರು ಹೋಗಿದ್ರು ಅನ್ನೋದು. ಅವನ ಡ್ಯಾಡ್ ಅವನಿಗೆ ಸಮಜಾಯಿಸ್ತಾರೆ, ನಾಸಾ ಅವನನ್ನು ತಡೆಯಲು ಬಯಸುತ್ತೆ, ಆದ್ರೆ ಅವನನ್ನು ತಡೆಯಲು ನಾಸಾ ಹತ್ರ ಅವನ ಬಳಿ ಇರುವಂತ ಅಡ್ವಾನ್ಸ್ ರಾಕೆಟ್ ಬೇಕು. ಅದರ ಮೇಲೆ ನಾಸಾ ಆಲ್ರೆಡಿ ಕೆಲಸ ಮಾಡ್ತಿದೆ. ಮತ್ತೊಂದೆಡೆ US ನ ಪ್ರೆಸಿಡೆಂಟ್ ತಮ್ಮ ಮಿನಿಸ್ಟರ್ ಜೊತೆ ಸೇರಿ ಆ ಬಿಸ್ನೆಸ್ ಮ್ಯಾನ್ ನ ತಡೆಯಲು ಪ್ಲಾನ್ ಮಾಡ್ತಿದ್ಲು. ಇತ್ತ ಮೈಕ್ ತನ್ನ ಫ್ರೆಂಡ್ಗೆ ತನ್ನ ಅಜ್ಜನ ಬಗ್ಗೆ ಹೇಳ್ತಾನೆ. ನನ್ನ ಅಜ್ಜ ತುಂಬಾನೇ ಟ್ಯಾಲೆಂಟೆಡ್ ಆಗಿದ್ರು, ಯಾಕಂದ್ರೆ ಚಂದ್ರನ ಮೇಲೆ ಹೋಗಲು ಮಿಷನ್ ರೆಡಿ ಆದಾಗ ಅದರಲ್ಲಿ 3 ಜನ ಹೋಗಲು ಇತ್ತು. ಅವರಲ್ಲಿ ಒಬ್ಬರು ನನ್ನ ಅಜ್ಜ ಆಗಿದ್ರು. ಆದ್ರೆ ಚಂದ್ರನ ಮೇಲೆ ಹೋಗಲು ದಿನ ಬಂದಾಗ ಅವರನ್ನು ಆ ಮಿಷನ್ ನಿಂದ ತೆಗೆಯಲಾಯ್ತು ಮತ್ತು ಉಳಿದ ಇಬ್ರು ಚಂದ್ರನ ಮೇಲೆ ಹೋದ್ರು. ಈ ವಿಷಯದಿಂದ ಅವನ ಗ್ರ್ಯಾಂಡ್ ಪಾಗೆ ತುಂಬಾನೇ ದುಃಖವಾಯ್ತು. ಅಲ್ಲಿಂದ ಅವರು ತಮ್ಮ ಫ್ಯಾಮಿಲಿ ಒಟ್ಟಿಗೆ ಇರ್ತಿರ್ಲಿಲ್ಲ. ಇವರೆಲ್ಲ ಹೀಗೆ ಮಾತಾಡ್ತಿರುವಾಗ ಮೈಕ್ ಡ್ಯಾಡ್ ನ ಒಬ್ಬ ಕಲೀಗ್ ಓಡುತ್ತಾ ಅವ್ರ ಹತ್ರ ಬರ್ತಾನೆ ಮತ್ತು ಅವನ ಮೈಕ್ ನ ಡ್ಯಾಡ್ಗೆ ಹೇಳ್ತಾನೆ, ಎಲ್ಲರಿಗೂ ಗೊತ್ತಿರುವ ಹಾಗೆ ಚಂದ್ರನ ಮೇಲೆ ಹೋಗೋ ಬಯಸಿರುವ ಬಿಸ್ನೆಸ್ ಮ್ಯಾನ್ ಅವನು ನಾಸಾ ಯಾವತ್ತೂ ಚಂದ್ರ ಮೇಲೆ ಹೋಗಿಲ್ಲ ಅಂತ ಪ್ರೂವ್ ಮಾಡಲು ಬಯಸ್ತಾನೆ. ಇದನ್ನು ನೋಡಿ ನಾಸಾ ಕೂಡ ಚಂದ್ರನ ಮೇಲೆ ಹೋಗಲು ತೀರ್ಮಾನ ಮಾಡಿದೆ. ಮೊದಲು ಕೂಡ ನಾಸಾ ಚಂದ್ರನ ಮೇಲೆ ತನ್ನ ರಾಕೆಟ್ ನೊಂದಿಗೆ ಕಾಲಿಟ್ಟಿತ್ತು. ಈಗ ನಾಸಾ ಅದೇ ರಾಕೆಟ್ ನೊಂದಿಗೆ ಮತ್ತೊಮ್ಮೆ ಚಂದ್ರನ ಮೇಲೆ ಹೋಗ ಬಯಸುತ್ತೆ. ಈ ಮಾತು ಕೇಳಿ ಮೈಕ್ ಡ್ಯಾಡ್ ಹೇಳ್ತಾರೆ, ಆ ರಾಕೆಟ್ ತುಂಬಾನೇ ಹಳೆದು ಮತ್ತು ನಾವು ಅದರ ಮೇಲೆ ವಿಶ್ವಾಸವಿಡಲು ಆಗಲ್ಲ. ಅದಕ್ಕೆ ಅವರ ಕೊಲಿಗೆ ಹೇಳ್ತಾನೆ, ಆ ರಾಕೆಟ್ ಹಳೆಯದಾದ್ರೆ ಏನಾಯ್ತು, ಅದನ್ನು ಚಲಾಯಿಸುವ ಜನರು ಕೂಡ ಹಳೆಯ ಜನರು. ಇದನ್ನು ಕೇಳಿ ಮೈಕ್ ನ ಡ್ಯಾಡ್ ಆಶ್ಚರ್ಯಗೊಂಡು ಬಿಡ್ತಾರೆ, ಯಾಕಂದ್ರೆ ಅವರ ಕಲೀಗ್ನ ಸನ್ನೆ ಮೈಕ್ ಗ್ರ್ಯಾಂಡ್ ಪಾ ಮತ್ತು ಉಳಿದ ಜನರ ಮೇಲೆ ಇತ್ತು. ಅಲ್ಲೇ ಮೈಕ್ ಕೂಡ ಈ ಮಾತನ್ನು ಕೇಳ್ತಿದ್ದ. ಮತ್ತೆ ಈ ವಿಷಯ ಗ್ರ್ಯಾಂಡ್ ಪಾಗೆ ಹೇಳಲು ಮೈಕ್ ಅವರ ಬಳಿ ಹೋಗ್ತಾನೆ. ಅವರ ಬಳಿಗೆ ಹೋದ ನಂತರ ಮೈಕ್ ಅವರಿಗೆ ತನ್ನ ಬಾಲ್ಯದ ಒಂದು ಫೋಟೋ ತೋರಿಸ್ತಾನೆ. ಅದರಲ್ಲಿ ಮೈಕ್ ಮತ್ತು ಅವನ ಗ್ರ್ಯಾಂಡ್ ಪಾ ಒಟ್ಟಿಗೆ ಇದ್ರು. ಗ್ರ್ಯಾಂಡ್ ಪಾ ಈಗಲೂ ಕೂಡ ಅವನ ಮೇಲೆ ಸಿಟ್ಟಲ್ಲೇ ಇದ್ರು. ಮತ್ತೊಂದು ಕಡೆ ಆ ರಿಚ್ ಬಿಸ್ನೆಸ್ ಮ್ಯಾನ್ ಚಂದ್ರನ ಮೇಲೆ ಹೊರಡಲು ರೆಡಿ ಮಾಡ್ತಿದ್ದ. ಚಂದ್ರನ ಮೇಲೆ ಹೋದ ಬಳಿಕ ಆ ಬಿಸ್ನೆಸ್ ಮ್ಯಾನ್ ಹೀಲಿಯಂ ಗ್ಯಾಸ್ ಬಿಟ್ಟು ಅಲ್ಲಿ ಎಕ್ಸ್ಪರಿಮೆಂಟ್ ಮಾಡಲು ಬಯಸಿದ್ದ, ಯಾಕಂದ್ರೆ ಅವನು ಹೀಟ್ ಅನ್ನು ಎನರ್ಜಿಗೆ ಬದಲು ಮಾಡ್ತಿದ್ದ. ಇನ್ನೊಂದು ಕಡೆ ಮೈಕ್ ನ ನೋಡ್ತೇವೆ. ಆತ ತನ್ನ ಫ್ರೆಂಡ್ ಜೊತೆ ನಾಸಾ ಆಫೀಸ್ಗೆ ವಾಪಸ್ ಬರ್ತಾನೆ. ಅಲ್ಲಿ ಚಂದ್ರನ ಮೇಲೆ ಹೋಗಲಿದ್ದ ರಾಕೆಟ್ ಅನ್ನು ನೋಡ್ತಾನೆ. ಆ ರಾಕೆಟ್ ಅನ್ನು ನೋಡಿ ಮೈಕ್ ತುಂಬಾನೇ ಖುಷಿ ಆಗ್ತಾನೆ. ಆಗ ಅಲ್ಲಿಗೆ ಒಂದು ಬಸ್ ಬರುತ್ತೆ. ಅದರಿಂದ ವಯಸ್ಸಾದ ಹಳೆ ಆಸ್ಟ್ರೋನಾಟ್ ಒಬ್ರು ಕೆಳಗೆ ಇಳಿಯುತ್ತಾರೆ. ಆದ್ರೆ ಹೆಚ್ಚು ಸಮಯ ಕಳೆದ್ರು ಮೈಕ್ ಕಾಣ್ತಿರುವ ಆಸ್ಟ್ರೋನಾಟ್ ಎಲ್ಲೂ ಅವನಿಗೆ ಕಾಣಿಸುವುದಿಲ್ಲ. ಬಳಿಕ ಕೆಲವೇ ಸಮಯದಲ್ಲಿ ಮೈಕ್ ನ ಡ್ಯಾಡ್ಗೆ ಒಬ್ಬ ಆಸ್ಟ್ರೋನಾಟ್ ನ ಮೀಟ್ ಮಾಡಿಸಲಾಗುತ್ತೆ. ಅದು ಬೇರೆ ಯಾರು ಆಗಿರದೆ ಮೈಕ್ ನ ಗ್ರ್ಯಾಂಡ್ ಪಾ ಆಗಿದ್ರು. ಮೈಕ್ ತನ್ನ ಗ್ರ್ಯಾಂಡ್ ಪಾನ ಆ ಮಿಷನ್ ನಲ್ಲಿ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ಆದ್ರೆ ರಿಚ್ ಬಿಸ್ನೆಸ್ ಮ್ಯಾನ್ ತನ್ನ ಒಬ್ಬ ವ್ಯಕ್ತಿನ ಅವರ ಪ್ಲಾನ್ ಸ್ಪಾಯ್ಲ್ ಮಾಡಲು ಕಳಿಸಿದ್ದ. ಆ ವ್ಯಕ್ತಿ ಅಲ್ಲಿಂದ ರಿಪೋರ್ಟರ್ಗಳ ಒಂದು ಫಾರ್ಮ್ ಒಳಗೆ ಹೋಗ್ತಾನೆ. ಅವನ ಮೇಲೆ ಯಾರಿಗೂ ಅಲ್ಲಿ ಸಂಶಯ ಮೂಡುವುದಿಲ್ಲ. ಅಲ್ಲೇ ಮೈಕ್ ತನ್ನ ಫ್ರೆಂಡ್ ನೊಟ್ಟಿಗೆ ಒಂದು ಫ್ಲೈಟ್ ನ ರಿಕ್ವೆಸ್ಟ್ ಮಾಡ್ತಾನೆ.
ಅವನ ಡ್ಯಾಡ್ ಅವನಿಗೆ ಫ್ಲೈಟ್ ಕೊಡಲು ಒಪ್ಪಿಕೊಳ್ತಾರೆ. ಆದ್ರೆ ಅವನೊಂದಿಗೆ ಅವನ ಡ್ಯಾಡ್ ಮೈಕ್ ಮತ್ತು ಉಳಿದವರನ್ನು ಗಾಳಿಯಲ್ಲಿ ಹಾರಿಸುತ್ತಿರುವಾಗ ರಿಚ್ ಬಿಸಿನೆಸ್ ಮ್ಯಾನ್ ನ ವ್ಯಕ್ತಿ ಆ ಜೆಟ್ ನ ಫ್ಯೂಯಲ್ ಟ್ಯಾಂಕ್ ಓಪನ್ ಮಾಡ್ತಾನೆ. ಇದರಿಂದ ಆ ಜೆಟ್ ನ ಫ್ಯೂಯಲ್ ಖಾಲಿಯಾಗುತ್ತೆ. ಫ್ಯೂಯಲ್ ಖಾಲಿಯಾದಾಗ ಜೆಟ್ ಕ್ರಾಶ್ ಆಗುತ್ತೆ. ಆದ್ರೆ ಜೆಟ್ ಕ್ರಾಶ್ ಆಗುವ ಮುಂಚೆ ಎಲ್ಲಾ ಮಕ್ಕಳು ಪ್ಯಾರಾಶೂಟ್ ನಿಂದ ಕೆಳಗೆ ಬಂದಿದ್ರು. ಆ ಕ್ರಾಶ್ ನಲ್ಲಿ ಮೈಕ್ ಡ್ಯಾಡ್ ನ ಕಾಲಿಗೆ ಗಾಯವಾಗುತ್ತೆ. ಅವರು ಯೋಚಿಸ್ತಾರೆ, ನನ್ನ ತಂದೆ ಇದರಲ್ಲಿ ಕಮ್ಮಿ ಫ್ಯೂಲ್ ತುಂಬಿದ್ರು. ಇದರಿಂದ ಕೋಪಗೊಂಡ ಅವನು ತನ್ನ ತಂದೆಗೆ ಬಯಲು ಶುರು ಮಾಡ್ತಾನೆ. ಮೈಕ್ ನ ಮಾಮ್ ಅವನಿಗೆ ಸಮಜಾಯಿಸಲು ಪ್ರಯತ್ನ ಮಾಡ್ತಾರೆ. ಬಹುಶಃ ಅವ್ರು ಹೀಗೆ ಮಾಡಿರ್ಲಿಕ್ಕಿಲ್ಲ. ಆದ್ರೆ ಅವನು ಈ ಮಾತನ್ನು ಕೇಳಲು ತಯಾರೇ ಇರುವುದಿಲ್ಲ. ಇತ್ತ ಮೈಕ್ ಮತ್ತು ಅವನ ಫ್ರೆಂಡ್ ಅವಿತು ಈ ಮಾತನ್ನು ಕೇಳ್ತಿದ್ರು. ಇದನ್ನು ಕೇಳಿ ಅವರು ಹೇಳ್ತಾರೆ, ಒಂದು ವೇಳೆ ಇವರು ಇಬ್ರು ಈ ಮಿಷನ್ ಒಟ್ಟಿಗೆ ಹೋದ್ರೆ ಪರಸ್ಪರ ಜಗಳ ಮಾಡ್ತಾ ಇರ್ತಾರೆ. ಹೀಗಾಗಿ ಮೈಕ್ ಫ್ರೆಂಡ್ಗೆ ಹೇಳ್ತಾನೆ, ನಾವು ಕೂಡ ರಾಕೆಟ್ ನೊಂದಿಗೆ ಅವಿತು ಚಂದ್ರನ ಮೇಲೆ ಹೋಗ್ತೇವೆ. ಚಂದ್ರನ ಮೇಲೆ ಹೋಗಲು ಇವರು ಆಸ್ಟ್ರೋನಾಟ್ ತರಹ ಟ್ರೈನಿಂಗ್ ಮಾಡಲು ಆರಂಭಿಸ್ತಾರೆ. ತುಂಬಾ ದಿನಗಳ ಬಳಿಕ ಕೊನೆಗೂ ಚಂದ್ರನ ಮೇಲೆ ಹೋಗೋ ದಿನ ಬಂದೇ ಬಿಡ್ತು. ಮೈಕ್ ಮತ್ತು ಅವನ ಫ್ರೆಂಡ್ಸ್ ಅವಿತು ರಾಕೆಟ್ ಒಳಗೆ ಹೋಗಲು ಪ್ರಯತ್ನ ಮಾಡ್ತಾರೆ. ಮಾತ್ರ ಅವರಲ್ಲಿ ಒಬ್ಬ ಹುಡುಗನಿಗೆ ರಾಕೆಟ್ ಒಳಗೆ ಹೋಗಲು ಸಾಧ್ಯವಾಗಲ್ಲ. ಆಗ ಸೆಕ್ಯೂರಿಟಿಗಳಿಗೆ ಮಕ್ಕಳ ಬಗ್ಗೆ ಗೊತ್ತಾಗುತ್ತೆ. ಅತ್ತ ಮೈಕ್ ನ ಗ್ರ್ಯಾಂಡ್ ಪಾಗೂ ಆ ಮಕ್ಕಳ ಬಗ್ಗೆ ತಿಳಿದು ಹೋಗಿತ್ತು. ಅವರು ಆ ಮಕ್ಕಳನ್ನು ಒಳಗೆ ತರಲು ಹೋದಾಗ ಆ ರಾಕೆಟ್ ನ ಡೋರ್ ಬಂದಾಗಿ ಬಿಡುತ್ತೆ. ಆ ರಾಕೆಟ್ ಲಾಂಚ್ ಗಾಗಿ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ಮೈಕ್ ನ ಡ್ಯಾಡ್ಗೆ ಮೈಕ್ ರಾಕೆಟ್ ಒಳಗೆ ಇರುವ ವಿಷಯ ಗೊತ್ತಾದಾಗ ಅವನು ತನ್ನ ಡ್ಯಾಡ್ಗೆ ಮೈಕ್ ನ ಹೊರಗೆ ತೆಗೆಯುವಂತೆ ಹೇಳ್ತಾನೆ. ಲಾಂಚ್ ಆಕ್ಟಿವೇಟ್ ಆದ ಕಾರಣ ಮೈಕ್ ನ ಗ್ರ್ಯಾಂಡ್ ಪಾಗೆ ಮೈಕ್ ನ ಹೊರ ತರೋದು ಸಾಧ್ಯವಾಗಲ್ಲ. ಹೀಗಾಗಿ ಆಸ್ಟ್ರೋನಾಟ್ ಗಳ ಜೊತೆ ಆ ಮಕ್ಕಳು ಕೂಡ ಮೂನ್ ಮೇಲೆ ಹೋಗ್ತಾರೆ. ಮತ್ತೊಂದೆಡೆ ರಿಚ್ ಬಿಸಿನೆಸ್ ಮ್ಯಾನ್ ತನ್ನ ರಾಕೆಟ್ ಮೂಲಕ ಮೂನ್ ಮೇಲೆ ಹೋಗಲು ಹೊರಟು ಬಿಟ್ಟಿದ್ದ. ಆದ್ರೆ ಅವನ ವ್ಯಕ್ತಿನ ಹಿಡಿಯಲಾಗುತ್ತೆ. ಪೊಲೀಸ್ ಬಿಸಿನೆಸ್ ಮ್ಯಾನ್ ನ ಹಿಡಿತಾರೆ ಅನ್ನುವಾಗ ಆತ ಸ್ಪೇಸ್ಗೆ ಹೋಗಿಬಿಟ್ಟಿದ್ದ. ಇನ್ನೊಂದೆಡೆ ಮೈಕ್ ನ ಗ್ರ್ಯಾಂಡ್ ಪಾ ಮೈಕ್ ಮತ್ತು ಅವನ ಫ್ರೆಂಡ್ಸ್ಗೆ ಒಂದು ಸ್ಪೇಸ್ ಸೂಟ್ ಕೊಡ್ತಾರೆ, ಅವರು ಸ್ಪೇಸ್ ನಲ್ಲಿ ಸೇಫ್ ಆಗಿರಲು. ಇತ್ತ ಭೂಮಿಯಲ್ಲಿ ಮೈಕ್ ನ ಮಾಮ್ ಮತ್ತು ಡ್ಯಾಡ್ ಮೈಕ್ ಮತ್ತು ಅವನ ಫ್ರೆಂಡ್ಸ್ ಕುರಿತು ತುಂಬಾನೇ ಚಿಂತಿತರಾಗಿದ್ರು. ಆದ್ರೂ ಒಬ್ಬರಿಗೊಬ್ಬರು ಸಮಾಧಾನ ಮಾಡಿಕೊಳ್ತಾರೆ. ಗ್ರ್ಯಾಂಡ್ ಪಾ ಇದ್ದಾರೆ ಅಲ್ವಾ, ಅವ್ರಿಗೆ ಏನು ಆಗಲು ಬಿಡಲ್ಲ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಅತ್ತ ಆ ಬಿಸಿನೆಸ್ ಮ್ಯಾನ್ ನಾಸಾದ ಆಸ್ಟ್ರೋನಾಟ್ ಗಳನ್ನು ತಡೆಯಲು ತುಂಬಾನೇ ಪ್ರಯತ್ನ ಮಾಡ್ತಾನೆ. ಇದಕ್ಕಾಗಿ ಅವನು ಅವರ ರಾಕೆಟ್ ಮೇಲೆ ರೋಬೋಟ್ ಗಳನ್ನು ಕಳಿಸ್ತಾನೆ, ಅವರ ರಾಕೆಟ್ ಅನ್ನು ಕ್ರ್ಯಾಶ್ ಮಾಡಲು. ಆದ್ರೆ ಮೈಕ್ ನ ಗ್ರ್ಯಾಂಡ್ ಪಾಗೆ ಈ ವಿಷಯ ಗೊತ್ತಾದಾಗ ಅವರು ಹೊರಗೆ ಹೋಗಿ ಆ ರೋಬೋಟ್ ಗಳನ್ನು ತಡೆಯಲು ಪ್ರಯತ್ನ ಮಾಡ್ತಾರೆ. ಅದರಿಂದ ಆ ರಾಕೆಟ್ ನಲ್ಲಿ ಸಿಲುಕಿಕೊಳ್ತಾರೆ. ಆಗ ಮೈಕ್ ತನ್ನ ಜೀವ ಅಪಾಯಕ್ಕೆ ತಳ್ಳಿ ಗ್ರ್ಯಾಂಡ್ ಪಾನ ಬಚಾವ್ ಮಾಡ್ತಾನೆ. ಇದನ್ನು ನೋಡಿ ಖುಷಿಯಲ್ಲಿ ಗ್ರ್ಯಾಂಡ್ ಪಾ ಮೈಕ್ಗೆ ಹೇಳ್ತಾರೆ, ನನಗೆ ನಿನ್ನ ಮೇಲೆ ಪ್ರೌಡ್ ಫೀಲ್ ಆಗ್ತಿದೆ. ಮತ್ತೊಂದೆಡೆ ಆ ಬಿಸಿನೆಸ್ ಮ್ಯಾನ್ ಚಂದ್ರನ ಮೇಲೆ ತಲುಪಿದ್ದ ಮತ್ತು ಅಲ್ಲಿಗೆ ತಲುಪಿ 4 ಕಡೆ ಹೀಲಿಯಂ ಗ್ಯಾಸ್ ಸ್ಪ್ರೆಡ್ ಮಾಡ್ತಾನೆ ಅನ್ನುವಾಗ ಅಲ್ಲಿ ಮೈಕ್ ಮತ್ತು ಅವನ ಗ್ರ್ಯಾಂಡ್ ಪಾ ಇದ್ದ ರಾಕೆಟ್ ಲ್ಯಾಂಡ್ ಆಗುತ್ತೆ. ಚಂದ್ರನ ಮೇಲೆ ತಲುಪಿ ನಾಸಾ ಟೀಮ್ಗೆ ತುಂಬಾನೇ ಖುಷಿಯಾಗುತ್ತೆ ಮತ್ತು US ಕಂಟ್ರಿ ಜನರು ಖುಷಿಯಾಗ್ತಾರೆ. ಚಂದ್ರನ ಮೇಲೆ ತಲುಪಿದ ಬಳಿಕ ಮೈಕ್ ನ ಫ್ರೆಂಡ್ ಒಬ್ಳು ನಾಸಾ ಚಂದ್ರನ ಮೇಲೆ ಮೊದಲು ಕೂಡ ಬಂದಿತ್ತು ಅನ್ನೋದು ಜಗತ್ತಿಗೆ ಕ್ಯಾಮರಾದಿಂದ ತೋರಿಸಲು ಪ್ರಯತ್ನ ಮಾಡ್ತಾಳೆ ಮತ್ತು ಇದರ ಪ್ರೂಫ್ ಗಾಗಿ ನಾಸಾ ನೆಟ್ಟ ಧ್ವಜ ತೋರಿಸಲು ಹೋಗ್ತಾಳೆ. ಆದ್ರೆ ಅವಳು ಆ ಧ್ವಜ ಇದ್ದಲ್ಲಿಗೆ ತಲುಪುವಾಗ ಅಲ್ಲಿ ಬಿಸಿನೆಸ್ ಮ್ಯಾನ್ ಕಂಪನಿಯ ಧ್ವಜವಿತ್ತು. ಇದನ್ನು ನೋಡಿ ಎಲ್ಲಾ ಜನರು ದಂಗಾಗಿ ಬಿಡ್ತಾರೆ. ಇದು ಲೈವ್ ಆಗ್ತಿತ್ತು. ಆಗ ಒಂದು ಮಷೀನ್ ಅವರ ಆಂಟೆನಾ ಮುರಿದು ಬಿಡುತ್ತೆ. ಅದು ಅಲ್ಲಿ ಹೀಲಿಯಂ ಅಬ್ಸಾರ್ಬ್ ಮಾಡ್ತಿತ್ತು. ಇದರ ಬಳಿಕ ನಾವು ಅದೇ ಬಿಸಿನೆಸ್ ಮ್ಯಾನ್ ನ ನೋಡ್ತೇವೆ. ಅವನು ನಾಸಾದ ಫ್ಲಾಗ್ ತಗೊಂಡು ಅಲ್ಲಿಂದ ಹೋಗ್ತಿದ್ದ. ಅಸಲಿಗೆ ಮೊದಲು ಅಲ್ಲಿ ನಾಸಾದ ಬಾವುಟವಿತ್ತು. ಯಾವಾಗ ಬಿಸಿನೆಸ್ ಮ್ಯಾನ್ ಅಲ್ಲಿಗೆ ತಲುಪಿದ್ನೋ ನಂತರ ಅವನು ಅಲ್ಲಿ ನಾಸಾದ ಫ್ಲಾಗ್ ತೆಗೆದು ಬಿಟ್ಟ. ಅಲ್ಲಿ ತನ್ನ ಫ್ಲಾಗ್ ನೆಟ್ಟಿದ್ದ. ಮೈಕ್ ಮತ್ತು ಅವನ ಗ್ರ್ಯಾಂಡ್ ಪಾ ಇದೆಲ್ಲ ನೋಡಿ ಅವನ ಹಿಂದೆ ಓಡ್ತಾರೆ. ಮೈಕ್ ಹತ್ರ ಅವನ ದೋಸ್ತಿ ಒಂದು ಪೆಟ್ ಲಿಸರ್ಡ್ ಇರುತ್ತೆ. ಅದರ ಸಹಾಯದಿಂದ ಅವನು ಮತ್ತೊಮ್ಮೆ US ನ ಫ್ಲಾಗ್ ತೆಗೆಯುವುದರಲ್ಲಿ ಸಕ್ಸಸ್ ಆಗ್ತಾನೆ. ಆದ್ರೆ ಆ ವ್ಯಕ್ತಿ ಇದರ ನಡುವೆ ಅವನನ್ನು ತನ್ನ ಜೊತೆ ಎಳ್ಕೊಂಡು ಹೋಗ್ತಾನೆ. ಸ್ವಲ್ಪ ಹೊತ್ತಲ್ಲಿ ಮೈಕ್ಗೆ ರೋಬೋಟ್ ನಿಂದ ಮೆಸೇಜ್ ಸಿಗುತ್ತೆ. ಅದನ್ನು ಬಿಸಿನೆಸ್ ಮ್ಯಾನ್ ಕಳಿಸಿದ್ದ. ಆ ಮೆಸೇಜ್ ನಲ್ಲಿ ಅವನು ಹೇಳ್ತಾನೆ, ನನಗೆ ನಾಸಾದ ಫ್ಲಾಗ್ ವಾಪಸ್ ಮಾಡು, ಅದರ ಬದಲಿಗೆ ನಾನು ನಿನ್ನ ಗ್ರ್ಯಾಂಡ್ ಪಾನ ಬಿಡ್ತೇನೆ. ಮೈಕ್ ಹೇಗಾದ್ರೂ ಮಾಡಿ ತನ್ನ ಗ್ರ್ಯಾಂಡ್ ಪಾನ ಬಚಾವ್ ಮಾಡಲು ಬಯಸ್ತಾನೆ. ಹೀಗಾಗಿ ಈ ಡೀಲ್ ಗೆ ಒಪ್ಪಿ ಬಿಸಿನೆಸ್ ಮ್ಯಾನ್ ನ ಪ್ಲಾಂಟ್ ಗೆ ಹೋಗ್ತಾನೆ. ಅಲ್ಲಿ ಆತ ದೊಡ್ಡ ಮಷಿನ್ ಗಳಿಂದ ಹೀಲಿಯಂ ಗ್ಯಾಸ್ ಬಿಡ್ತಿದ್ದ. ಮೈಕ್ ಮತ್ತು ಅವನ ಫ್ರೆಂಡ್ಸ್ ಬಿಸಿನೆಸ್ ಮ್ಯಾನ್ ಇದ್ದಲ್ಲಿಗೆ ಹೋದಾಗ ಅವನು ಹೇಳ್ತಾನೆ ಎಲ್ಲರನ್ನೂ ಹೇಗೆ ಅವನು ಸರ್ವನಾಶ ಮಾಡ್ತಾನೆ ಅಂತ ಮತ್ತು ಎಲ್ಲಾ ಜಾಗಗಳಿಗೆ ತನ್ನ ಹಕ್ಕು ಚಲಾಯಿಸ್ತಾನೆ. ಆದ್ರೆ ಅವನಿಗೆ ಗೊತ್ತಿರುವುದಿಲ್ಲ ತಾನು ಯಾವ ಮಕ್ಕಳ ಬಳಿ ವಿಷಯ ಹೇಳ್ತಿದ್ದೇನೋ ಆ ಮಕ್ಕಳು ತುಂಬಾನೇ ಇಂಟೆಲಿಜೆಂಟ್ ಮಕ್ಕಳು ಅನ್ನೋದು. ಮೊದಲೇ ಅವರು ಎಲ್ಲಾ ಪ್ಲಾನ್ ಮಾಡಿದ್ರು.
ಅವರ ಹತ್ರ ಇದ್ದ ಲಿಸರ್ಡ್ ತಲೆ ಮೇಲೆ ಮೈಕ್ ನ ಫ್ರೆಂಡ್ ಆಂಟಿನಾ ಫಿಕ್ಸ್ ಮಾಡಿ ಅದರ ಮೂಲಕ ಬಿಸ್ನೆಸ್ ಮ್ಯಾನ್ ಮಾತಾಡಿದ್ದು ಭೂಮಿಗೆ ಲೈವ್ ಟೆಲಿಕಾಸ್ಟ್ ಮಾಡ್ತಿದ್ರು. ಇದರಿಂದ ಅವನ ಅಸಲಿಯತ್ತು ಎಲ್ರಿಗೂ ತಿಳಿಯುತ್ತೆ. US ಪ್ರೆಸಿಡೆಂಟ್ ಆ ಬಿಸ್ನೆಸ್ ಮ್ಯಾನ್ ನ ಅಸಲಿ ವಿಷಯ ಎಲ್ರಿಗೂ ಗೊತ್ತಾಯ್ತು ಅಂತ ತಿಳಿದು ಖುಷಿ ಆಗ್ತಾಳೆ. ಇದೆಲ್ಲ ನೋಡಿ ಮೈಕ್ ನ ಫ್ರೆಂಡ್ಸ್ ಮೈಕ್ ನ ಗ್ರ್ಯಾಂಡ್ ಪಾನ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ಆಗ ಸಮಯ ಬಳಸಿ ಲಿಸರ್ಡ್ ನಾಸಾದ ಫ್ಲಾಗ್ ಮತ್ತೊಮ್ಮೆ ತೆಗೆದುಕೊಳ್ಳುತ್ತೆ. ಆ ಫ್ಲಾಗ್ ನೊಂದಿಗೆ ಅವರೆಲ್ಲರೂ ಓಡುವಾಗ ಒಂದು ಟನೆಲ್ ಒಳಗೆ ಬೀಳ್ತಾರೆ. ತನ್ನ ಗ್ರ್ಯಾಂಡ್ ಪಾ ಕೆಳಗೆ ಸಿಲುಕಿರೋದು ನೋಡಿ ಮೈಕ್ ಅವರನ್ನು ಉಳಿಸಲು ಹೋಗ್ತಾನೆ. ಗ್ರ್ಯಾಂಡ್ ಪಾ ಮೈಕ್ ಗೆ ಹೇಳ್ತಾರೆ, ಮಗು ನೀನು ಇಲ್ಲಿಂದ ಹೊರಟು ಬಿಡು, ನನ್ನ ಹೆಲ್ಮೆಟ್ ಈಗ ಕ್ರ್ಯಾಕ್ ಆಗಿದೆ ಮತ್ತು ನನ್ನ ಆಕ್ಸಿಜನ್ ಕೂಡ ಮುಗಿಯುವುದ್ರಲ್ಲಿದೆ. ನಾನು ಇಲ್ಲಿಂದ ಹೊರ ಬಂದ್ರು ಕೂಡ ಸರ್ವೈವ್ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ನಾನು ಬಯಸ್ತೇನೆ ನೀನ್ ಇಲ್ಲಿಂದ ಹೊರಟು ಹೋಗು. ಇಷ್ಟು ಹೇಳುತ್ತಾ ಮೈಕ್ ನ ಗ್ರ್ಯಾಂಡ್ ಪಾ ಹೇಳ್ತಾರೆ, ನೀನು ತಿಳಿ ಬಯಸಿದ್ಯಲ್ವಾ ನಾನು ಯಾಕೆ ಫ್ಯಾಮಿಲಿಯಿಂದ ದೂರ ಇರ್ತೇನೆ ಅಂತ. ನೋಡು ನಾ ಹೇಳ್ತೇನೆ, ಕೆಲವು ವರ್ಷದ ಹಿಂದೆ ನಾನು ಚಂದ್ರನ ಮೇಲೆ ಹೋಗಲು ಸೆಲೆಕ್ಟ್ ಆದಾಗ ಆ ಸಮಯದಲ್ಲಿ ನಿನ್ನ ತಂದೆಗೆ ಚಿಕನ್ ಫಾಕ್ಸ್ ಆಗಿತ್ತು. ಅದೇ ಚಿಕನ್ ಫಾಕ್ಸ್ ನನಗೂ ಕೂಡ ಆಯ್ತು. ಇದೇ ಕಾರಣಕ್ಕೆ ನಾನು ಚಂದ್ರನ ಮೇಲೆ ಹೋಗಬೇಕಾದ ಪ್ಲಾನ್ ಕ್ಯಾನ್ಸಲ್ ಆಯ್ತು. ನನಗೆ ನನ್ನ ಮಗನ ಮೇಲೆ ತುಂಬಾನೇ ಸಿಟ್ಟು ಬಂತು. ಅವನಿಂದ ನಾನು ಚಂದ್ರನ ಮೇಲೆ ಹೋಗಲು ಸಾಧ್ಯವಾಗಿಲ್ಲ. ನಂತರ ಕೊನೆಗೆ ನನಗೆ ಅರಿವಾಯ್ತು, ನಾನು ನನ್ನ ಮಗನ ಜೊತೆ ನಡೆದುಕೊಂಡ ರೀತಿ ತಪ್ಪು. ಈ ರೀತಿ ಅವನ ಜೊತೆ ವರ್ತಿಸಬಾರ್ದಾಗಿತ್ತು. ಹೀಗಾಗಿ ನಾನು ಎಲ್ಲರಿಂದ ದೂರ ಉಳಿಯೋದು ಆರಂಭಿಸಿದೆ. ಯಾಕಂದ್ರೆ ಯಾರಿಗೂ ನನ್ನ ಮುಖವನ್ನೇ ತೋರಿಸಬಾರ್ದು ಅಂತ. ಅವರ ಈ ಮಾತನ್ನು ಇಡೀ ಜಗತ್ತು ಕೇಳಿಸ್ತಿತ್ತು. ಇದೆಲ್ಲ ಮೈಕ್ ನ ಫ್ರೆಂಡ್ ಕ್ಯಾಮರಾದಲ್ಲಿ ಸೆರೆಯಾಗ್ತಿತ್ತು. ಇದೆಲ್ಲ ಮಾತುಗಳನ್ನು ಮೈಕ್ ನ ಡ್ಯಾಡ್ ಕೂಡ ಕೇಳ್ತಿರ್ತಾರೆ. ಅವರು ತುಂಬಾನೇ ಎಮೋಷನಲ್ ಆಗ್ತಾರೆ. ಅತ್ತ ಮೈಕ್ ತನ್ನ ಲಿಸರ್ಡ್ ಸಹಾಯದಿಂದ ತನ್ನ ಗ್ರ್ಯಾಂಡ್ ಪಾನ ಅಲ್ಲಿಂದ ಹೊರಗೆ ತರ್ತಾನೆ ಮತ್ತು ಅವರಿಗೆ ಹೇಳ್ತಾನೆ, ನಾನು ನಿಮ್ಮನ್ನು ಹೀಗೆ ಸಾಯಲು ಬಿಡುವುದಿಲ್ಲ. ಹೊರಗೆ ಬಂದಾಗ ಅವರಿಗೆ ಅಲ್ಲಿ ಮುರಿದ ಶಿಪ್ ನ ಕೆಲವು ಭಾಗಗಳು ಕಾಣಿಸುತ್ತೆ. ಅದರ ಮೂಲಕ ಅವರು ಸ್ಲೈಡ್ ಮಾಡುತ್ತಾ ತಮ್ಮ ರಾಕೆಟ್ ಬಳಿಗೆ ತಲುಪ್ತಾರೆ. ಆ ಬಿಸ್ನೆಸ್ ಮ್ಯಾನ್ ಕೂಡ ಅವರ ಹಿಂದೆ ಬಿದ್ದಿದ್ದ. ರಾಕೆಟ್ ಬಳಿಗೆ ತಲುಪಿದ ಕೂಡಲೇ ಮೈಕ್ ನ ಗ್ರ್ಯಾಂಡ್ ಪಾ ಬೇಗನೆ ತನ್ನ ಸೂಟ್ ಬದಲಾಯಿಸ್ತಾರೆ. ಅವರಿಗೆ ಇದರಿಂದ ಹೊಸ ಜೀವನ ಸಿಕ್ಕಂತೆ ಆಗುತ್ತೆ. ಇದೆಲ್ಲ ಅವರಿಗೆ ಅವರ ಮೊಮ್ಮಗನಿಂದ ಸಿಕ್ಕಿತ್ತು. ಮತ್ತೊಂದು ಕಡೆ ಮೈಕ್ ತನ್ನ ಫ್ರೆಂಡ್ ಗೆ ಹೇಳ್ತಾನೆ, ಇಲ್ಲಿಂದ ಹೋಗೋದು ಮಾತ್ರ ನಮ್ಮ ಕೆಲಸವಲ್ಲ, ನಾವು ಈ ಬಿಸ್ನೆಸ್ ಮ್ಯಾನ್ ನ ಪ್ಲಾಂಟ್ ಕೂಡ ನಾಶ ಮಾಡಬೇಕು. ಯಾಕಂದ್ರೆ ಅವನು ಜಗತ್ತಿಗೆ ಯಾವುದೇ ರೀತಿ ಹಾನಿ ಮಾಡದಂತೆ ಇರಲು. ಇದನ್ನು ಹೇಳುತ್ತಾ ಇಬ್ರು ಆ ಪ್ಲಾಂಟ್ ಒಳಗೆ ಹೋಗ್ತಾರೆ. ಆಗ ಅವರ ಹಿಂದೆ ಬಿಸ್ನೆಸ್ ಮ್ಯಾನ್ ಬಂದ್ಬಿಡ್ತಾನೆ. ಇನ್ನೇನು ಮೈಕ್ ಮತ್ತು ಅವನ ಫ್ರೆಂಡ್ ಆ ಪ್ಲಾಂಟ್ ನ ಡಿಸ್ಟ್ರಾಯ್ ಮಾಡ್ತಾರೆ ಅನ್ನುವಾಗ ಬಿಸ್ನೆಸ್ ಮ್ಯಾನ್ ಆ ಪ್ಲಾಂಟ್ ಅನ್ನು ಮೊದಲೇ ಡಿಸ್ಟ್ರಾಯ್ ಮಾಡ್ತಾನೆ. ಯಾಕಂದ್ರೆ ಮೈಕ್ ಮತ್ತು ಅವನ ಫ್ರೆಂಡ್ಸ್ ಅಲ್ಲೇ ಸಾಯ್ಲಿ ಅಂತ. ಈ ದೊಡ್ಡ ವಿಸ್ಫೋಟ ನೋಡಿ ಎಲ್ರು ಅನ್ಕೊಳ್ತಾರೆ ಮೈಕ್ ಮತ್ತು ಅವನ ಫ್ರೆಂಡ್ ಸತ್ತು ಹೋದ್ರು ಅಂತ. ಎಲ್ರು ತುಂಬಾನೇ ಬೇಜಾರಾಗ್ತಾರೆ. ಅದೇ ಕ್ಷಣ ಆ ಲಿಸರ್ಡ್ ಮೈಕ್ ಮತ್ತು ಅವನ ಫ್ರೆಂಡ್ ನ ಉಳಿಸಿ ಹೊರತರುತ್ತೆ. ಮೈಕ್ ಮತ್ತು ಅವನ ಫ್ರೆಂಡ್ ಜೀವಂತ ಇರೋದು ನೋಡಿ ಎಲ್ರು ಮತ್ತೆ ಖುಷಿಗೊಳ್ತಾರೆ. ಬಳಿಕ ಮೈಕ್ ಮತ್ತು ಅವನ ಫ್ರೆಂಡ್ ತಮ್ಮ ದೇಶದ ಫ್ಲಾಗ್ ಮೊದಲಿದ್ದ ಜಾಗದಲ್ಲಿ ನೆಟ್ಬಿಡ್ತಾರೆ. ಆ ಫ್ಲಾಗ್ ಅನ್ನು ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಅದು ಅವರಿಗೆ ಪ್ರೌಡ್ ಮೂಮೆಂಟ್ ಆಗಿರುತ್ತೆ. ಜಗತ್ತಿನ ಜನರು ಕೂಡ ಇದನ್ನು ನೋಡಿ ಸಂತೋಷಗೊಳ್ತಾರೆ. ಇದರ ನಂತರ ಮೈಕ್ ಮತ್ತು ಎಲ್ಲರೂ ಭೂಮಿಗೆ ಮರಳಿ ಬರ್ತಾರೆ. ಆದ್ರೆ ಆ ಬಿಸ್ನೆಸ್ ಮ್ಯಾನ್ ಚಂದ್ರನ ಕತ್ತಲಿನಲ್ಲೇ ಜೀವ ಕಳೆದುಕೊಳ್ತಾನೆ. ಭೂಮಿಗೆ ಬಂದ ನಂತರ ಜನರು ಇವರನ್ನು ವೆಲ್ಕಮ್ ಮಾಡ್ತಾರೆ. ಮೈಕ್ ನ ಗ್ರ್ಯಾಂಡ್ ಪಾ ತಮ್ಮ ಮಗನನ್ನು ಅಪ್ಪಿಕೊಳ್ತಾರೆ. ಒಬ್ರು ಮತ್ತೊಬ್ಬರನ್ನು ಕ್ಷಮಿಸ್ತಾರೆ. ಇಲ್ಲಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ. ಧನ್ಯವಾದಗಳು.